ನಿರ್ದೇಶಾಂಕ ರೇಖಾಗಣಿತದಲ್ಲಿ ನಿಮಗೆ 2024-25ನೇ ಸಾಲಿನಲ್ಲಿ ಎರಡು ಕಾನ್ಸೆಪ್ಟ್ಗಳನ್ನು ಇಟ್ಟಿದ್ದಾರೆ. ಒಂದು ದೂರ ಸೂತ್ರ, ಇನ್ನೊಂದು ಭಾಗ ಪ್ರಮಾಣ ಸೂತ್ರ. ಸೊ ಈ ದೂರ ಸೂತ್ರ ಮತ್ತು ಭಾಗ ಪ್ರಮಾಣ ಸೂತ್ರದ ಮೇಲೆ ನಿಮಗೆ 3 ಅಂಕಗಳನ್ನ ಕೇಳುವ ಒಂದು ಸಾಧ್ಯತೆ ಇರ್ತದ. ಸೊ ಹಾಗಾಗಿ ನೀವು ಏನ್ ಮಾಡ್ಬೇಕಪ್ಪ ಅಂತ ಕೇಳಿದ್ರೆ ಈ 3 ಅಂಕದ ಪ್ರಶ್ನೆಗೆ ಈಗಿನಿಂದಲೇ ಯಾವ ರೀತಿ ಆ ಪ್ರಶ್ನೆಗಳನ್ನ ಬಿಡಿಸಬೇಕು ಅನ್ನೋದನ್ನ ಸೊ ಇಲ್ಲಿ ನಾವು ತರಗತಿಯಲ್ಲಿ ನೋಡ್ತೇವೆ. ಮೊದಲನೇದಾಗಿ ದೂರ ಸೂತ್ರ. ಈ ದೂರ ಸೂತ್ರದ ಮೇಲೆ ನಿಮಗೆ 3 ಅಂಕದ ಪ್ರಶ್ನೆಗಳನ್ನ ಕೇಳ್ತಾರ. ಮೊದಲು ನಮಗೆ ಗೊತ್ತಿರಬೇಕು ದೂರ ಸೂತ್ರವನ್ನ, ಆ ಸೂತ್ರ ಏನಾದ ಅಂತ ಹೇಳಿ. ದೂರ ಸೂತ್ರ ಏನಿದೆ? ನಮಗೆ ದೂರ ಸೂತ್ರ ಯಾವುದೇ 2 ಬಿಂದುಗಳ ನಡುವಿನ, ಇಲ್ಲಿ ಪಿ ಅಂತಕ್ಕಂಥ ಒಂದು ಬಿಂದು ಅದ, ನೆಕ್ಸ್ಟ್ ಕ್ಯೂ ಅಂತಕ್ಕಂಥ ಒಂದು ಬಿಂದು ಅದ. ಈ ಪಿ ಮತ್ತು ಕ್ಯೂ ಬಿಂದುಗಳ ನಡುವಿನ ದೂರವನ್ನ ಕಂಡುಹಿಡಿಬೇಕಾದ್ರೆ ಅದರದೇ ಆಗಿರ್ತಕ್ಕಂಥ ಸೂತ್ರ ಇದೆ. ಇಲ್ಲಿ ಪಿ ಬಿಂದುವಿನ ನಿರ್ದೇಶಾಂಕಗಳು x1 ಮತ್ತು y1 ಅಂತ ತಗೊಂಡಾಗ, ಕ್ಯೂ ಬಿಂದುವಿನ ನಿರ್ದೇಶಾಂಕಗಳು x2 ಮತ್ತು y2 ಅಂತ ತೆಗೆದುಕೊಂಡಾಗ, ಈ ಪಿ ಮತ್ತು ಕ್ಯೂ 2 ಬಿಂದುಗಳ ನಡುವಿನ ದೂರವನ್ನ ಕಂಡುಹಿಡಬೇಕಾದ್ರೆ ಪಿ ಕ್ಯೂ ಇಸ್ ಈಕ್ವಲ್ ಟು ರೂಟ್ ಆಫ್, ನಾವು ಬ್ರಾಕೆಟ್ದಲ್ಲಿ x2 ಮೈನಸ್ x1 ಹೋಲ್ ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಬ್ರಾಕೆಟ್ ಸ್ಕ್ವೇರ್. ಇದು ನಮಗೆ ಯಾವುದೇ 2 ಬಿಂದುಗಳ ನಡುವಿನ ದೂರವನ್ನ ಕಂಡುಹಿಡಿಯಲಿಕ್ಕೆ ಬಳಸ್ತಕ್ಕಂಥ ಸೂತ್ರ. ಈ ಸೂತ್ರದಲ್ಲಿ ನಮಗೆ x2 ಬೆಲೆಯನ್ನ ಕೊಟ್ಟಿರ್ತಾರ, x1 ಬೆಲೆಗಳನ್ನ ಕೊಟ್ಟಿರ್ತಾರ, y2 ಬೆಲೆಗಳನ್ನ ಕೊಟ್ಟಿರ್ತಾರ, y1 ಬೆಲೆಗಳನ್ನ ಕೊಟ್ಟಿರ್ತಾರ. ಉದಾಹರಣೆ 3,5 4,8 3,5 ಮತ್ತು 4,8 ಬಿಂದು ನಿರ್ದೇಶಾಂಕ ಬಿಂದುಗಳ ನಡುವಿನ ದೂರ ಕಂಡುಹಿಡಿಯಿರಿ. ಸೊ ಇಲ್ಲಿ 2 ನಿರ್ದೇಶಾಂಕಗಳು ಕೊಟ್ಟಿದ್ದಾರೆ. ಆ ನಿರ್ದೇಶಾಂಕ ಬಿಂದುಗಳ ನಡುವಿನ ದೂರವನ್ನ ಕಂಡುಹಿಡಿಯಬೇಕಾಗ್ಯದ. ಪರಿಹಾರ. ಸೊ ಈ ನಿರ್ದೇಶಾಂಕ ಯಾವ ಬಿಂದುವಿನಲ್ಲಿ ಆದಂತ ಕೇಳಿದ್ರೆ ನಾವು ಬರಿತೇವೆ ಪಿ ಅಂತಕ್ಕಂಥ ಬಿಂದುವಿನಲ್ಲಿ ಆದಂತ ತಿಳ್ಕೊಳ್ಳೋಣ. ಇಲ್ಲಿ ಪಿ ಇರಬಹುದು, ಎ ಇರಬಹುದು, ಸಿ ಇರಬಹುದು, ಡಿ ಇರಬಹುದು, ಯಾವ್ದು ಬೇಕಾದನ್ನ ತಗೊಳ್ರಿ. ಇಲ್ಲಿ ನಾನು ಏನ್ ಮಾಡ್ತೀನಿ, ಪಿ ಅಂತಕ್ಕಂಥ ಬಿಂದು ತಗೋತೀನಿ. ಆ ಪಿ ಅಂತಕ್ಕಂಥ ಬಿಂದುವಿನ ನಿರ್ದೇಶಾಂಕಗಳನ್ನ ಏನು ಕೊಟ್ಟಿದಾರ 3,5 ಇಲ್ಲಿ ಬರೀತೇವೆ ನಾವು. ಹಾಗಾದ್ರೆ ಏನಿರ್ತಾವ ನಮಗೆ ಗೊತ್ತಿರಬೇಕು. ಈ ನಿರ್ದೇಶಾಂಕ ರೇಖಾಗಣಿತದಲ್ಲಿ ಯಾವುದೇ ಬಿಂದುವಿನ ನಿರ್ದೇಶಾಂಕಗಳು ಯಾವ ರೂಪದಲ್ಲಿ ಇರ್ತಾವಂತ ಕೇಳಿದ್ರೆ x, y ರೂಪದಲ್ಲಿ ಇರ್ತಾವ. ಸೊ ಹಾಗಾಗಿ ಇಲ್ಲಿ ನಮಗೆ ಪಿ ಆಫ್ 3,5 ಅಂತಂದ್ರೆ ಏನಂತ ಬರಿತೇವಿ, ಪಿ ಆಫ್ x, y ಅಂತ ಬರಿತೇವಿ. ಸೊ ಇಲ್ಲಿ 2 ನಿರ್ದೇಶಾಂಕಗಳು ಇರೋದ್ರಿಂದ ನಾವು x, y ಅಂತ ಬರೆದ್ರೆ ನಮಗೆ ಕನ್ಫ್ಯೂಸ್ ಆಗ್ತದ. ಸೊ ಹಾಗಾಗಿ ನಮಗೆ ಇಲ್ಲಿ ಪಿ ಆಫ್ x1 ಮತ್ತು y1 ಅಂತ ತಗೋಬೇಕು, x1 ಮತ್ತು y1. ಸೊ ಅದೇ ರೀತಿ ಇನ್ನೊಂದು ನಿರ್ದೇಶಾಂಕ ಬಿಂದು q ಅಂತ ತಗೊಳ್ಳೋಣ. ಈ q ಬಿಂದುವಿನ ನಿರ್ದೇಶಾಂಕಗಳು ಏನು ಕೊಟ್ಟಿದಾರ 4,8 ಕೊಟ್ಟಿದಾರ, 4,8 ಇದೆ. ಸೊ ಇವಾಗ ನಮಗೆ q ಆಫ್ ಇಲ್ಲಿ x1 y1 ತಗೊಂಡಿದ್ದೇವೆ. ಇಲ್ಲಿ ಏನ್ ತಗೋಬೇಕು, x2, y2 ಅಂತ ತಗೋಬೇಕು. x2, y2 ಕೊಟ್ಟಿದಾರ ಅಂತ ಅರ್ಥ. ನಮಗೆ ಇವಾಗ ಆ ಬೆಲೆಗಳನ್ನ ಮತ್ತೊಂದು ಸಾರಿ ಬರೆಯೋಣ. ಇಲ್ಲಿ x1 ಎಷ್ಟು ಆಗ್ತಿದೆ, ನಮಗೆ x1 ಅಂತಂದ್ರೆ ಎಷ್ಟಾಗ್ತದ 3. ಅದೇ ರೀತಿ y1 ಅಂತಂದ್ರೆ ಎಷ್ಟಾಗ್ತದೆ ನಮಗೆ 5. ಅದೇ ರೀತಿ ನಮಗೆ x2 ಅಂತಂದ್ರೆ ಎಷ್ಟಾಗ್ತಿದೆ 4. y2 ಅಂತಂದ್ರೆ ಎಷ್ಟಾಗ್ತಿದೆ 8 ಆಗ್ತಿದೆ. ನೋಡ್ರಿ ಮತ್ತೊಂದು ಸಾರಿ ಗಮನಿಸ್ರಿ. x1 ಅಂತಂದ್ರೆ x1 ಬೆಲೆ ಎಷ್ಟಿದೆ 3 ಇದೆ,
y1 ಬೆಲೆ ಎಷ್ಟಿದೆ 5 ಇದೆ, x2 ಬೆಲೆ ಎಷ್ಟಿದೆ 4 ಇದೆ, y2 ಬೆಲೆ ಎಷ್ಟದ 8 ಇದೆ. ಸೊ ಇಲ್ಲಿ ನಾವು ಈಗ ದೂರ ಸೂತ್ರ, ಯಾವ ದೂರ ಸೂತ್ರ, ಇಲ್ಲಿ ಯಾವ ಬಿಂದುಗಳು ಕೊಟ್ಟಿದಾರ, ಪಿ ಮತ್ತು ಕ್ಯೂ ಬಿಂದುಗಳ ನಡುವಿನ ದೂರ ಕಂಡುಹಿಡಬೇಕಾಗದ, ಪಿ ಕ್ಯೂ ದೂರ ಕಂಡುಹಿಡಬೇಕಾಗದ. ಪಿ ಕ್ಯೂ ದೂರ ಏನಿದೆ ನಮ್ಮ ಸೂತ್ರ, ರೂಟ್ ಆಫ್ x2 ಮೈನಸ್ x1 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಬ್ರಾಕೆಟ್ ಸ್ಕ್ವೇರ್. ಸೊ ಇಲ್ಲಿ ನಾವು ಪಿ ಕ್ಯೂ ಇಸ್ ಈಕ್ವಲ್ ಟು ರೂಟ್ ಆಫ್ ಬೆಲೆಗಳನ್ನ ಹಾಕ್ಬೇಕು. ಇವಾಗ ಎಷ್ಟು ಅಪ್ಪ ಅಂತಂದ್ರೆ ಎಷ್ಟಿದೆ ನಮಗೆ 4 ಇದೆ, 4 ಹಾಕೊಳ್ಳೋಣ. ಮೈನಸ್ x1 ಎಷ್ಟಿದೆ ನಮಗೆ 3 ಇದೆ, ಸೊ 3 ಹಾಕ್ಬೇಕು. ಇಲ್ಲಿ ಮೇಲ್ಗಡೆ ಸ್ಕ್ವೇರ್ ಇರಲಿ, ಸೊ ಯಾಕೆ ಸೂತ್ರದಲ್ಲಿ ಸ್ಕ್ವೇರ್ ಇದೆ. ಪ್ಲಸ್ ನೆಕ್ಸ್ಟ್ y2 ಮೈನಸ್ y1 ಬೆಲೆಗಳನ್ನ ಹಾಕ್ಬೇಕು. y2 ಎಷ್ಟಿದೆ ನಮಗೆ 8 ಇದೆ, y2 8 ಮೈನಸ್ y1 ಎಷ್ಟಿದೆ ನಮಗೆ 5 ಇದೆ, ಸೊ 5 ಹಾಕ್ಬೇಕು. ಇವಾಗ ಸ್ಕ್ವೇರ್ ಬ್ರಾಕೆಟ್ ಸ್ಕ್ವೇರ್ ನೋಡ್ರಿ, ಮತ್ತೊಂದ್ ಸರಿ ಗಮನಿಸ್ರಿ. ಪಿ ಕ್ಯೂ ಇಸ್ ಈಕ್ವಲ್ ಟು ರೂಟ್ ಆಫ್ x2 ಮೈನಸ್ x1 4 ಮೈನಸ್ 3, ಇಲ್ಲಿ ಸ್ಕ್ವೇರ್ ಇರೋದ್ರಿಂದ 4 ಮೈನಸ್ 3 ಹೋಲ್ ಬ್ರಾಕೆಟ್ ಸ್ಕ್ವೇರ್ ಅಂತ ಹೇಳಿ ಅನ್ಬೇಕು. ಪ್ಲಸ್ ಇಲ್ಲಿ y2 ಮೈನಸ್ y1 ಬೆಲೆಗಳನ್ನ ಹಾಕಿದಾಗ 8 ಮೈನಸ್ 5 ಆಯ್ತು, ಸೊ ಇದನ್ನ 8 ಮೈನಸ್ ಹೋಲ್ ಬ್ರಾಕೆಟ್ ಸ್ಕ್ವೇರ್. ಸೊ ಇವಾಗ ನಮಗೆ ಪಿ ಕ್ಯೂ ಇಸ್ ಈಕ್ವಲ್ ಟು ರೂಟ್ ಆಫ್ 4 ಮೈನಸ್ 3 ನಾವು ಕಳಿಬೇಕು. 4 ಮೈನಸ್ 3 ಆದಾಗ ಎಷ್ಟಾಗ್ತದೆ ನಮಗೆ 1 ಸ್ಕ್ವೇರ್ ಪ್ಲಸ್ 8 ಮೈನಸ್ 5 ಅಂತಂದ್ರೆ 3 ಆಯ್ತು, ಸೊ ಇದ್ರದ್ದು ಸ್ಕ್ವೇರ್. ಸೊ ನಮಗೆ ಪಿ ಕ್ಯೂ ಇಸ್ ಈಕ್ವಲ್ ಟು ರೂಟ್ ಆಫ್ ಈಗ 1ರ ವರ್ಗವನ್ನ ಮಾಡಬೇಕು. 1ರ ವರ್ಗ ಎಷ್ಟಾಗ್ತದೆ ನಮಗೆ, 1ರ ವರ್ಗ ಅಂತಂದ್ರೆ ವರ್ಗ ಸಂಖ್ಯೆ ಅಂತಂದ್ರೆ ಏನು, ಒಂದು ದತ್ತ ಸಂಖ್ಯೆಯನ್ನ ಪುನಃ ಅದೇ ಸಂಖ್ಯೆದಿಂದ ಗುಣಿಸಿದಾಗ ಬರ್ತಕ್ಕಂತ ಫಲಿತಾಂಶಕ್ಕೆ ನಾವು ವರ್ಗ ಸಂಖ್ಯೆ ಅಂತ ಕರಿತೇವೆ. 1 ಇಂಟು 1 ಅಂತಂದ್ರೆ ಎಷ್ಟಾಗ್ತದ ನಮಗೆ 1 ಆಗ್ತದ. ಸೊ ಹಾಗಾಗಿ 1 ಆಯ್ತು. ಅದೇ ರೀತಿ ನಮಗೆ 3ರ ವರ್ಗ ಸಂಖ್ಯೆ ಬರಿಬೇಕು. 3ರ ವರ್ಗ ಸಂಖ್ಯೆ ಎಷ್ಟಾಗ್ತದ, 3 3 9. ಸೊ ಇಲ್ಲಿ ನಮಗೆ ಪಿ ಕ್ಯೂ ಇಸ್ ಈಕ್ವಲ್ ಟು ರೂಟ್ ಆಫ್ 1 ಪ್ಲಸ್ 9 ಅಂತಂದ್ರೆ ಎಷ್ಟಾಯ್ತು ನಮಗೆ 10 ಆಯ್ತು. ಸೊ ಅಂದ್ರೆ ಪಿ ಕ್ಯೂ ಇಸ್ ಈಕ್ವಲ್ ಟು ರೂಟ್ 10 ಆಯ್ತು. ಇಲ್ಲಿ ನಮಗೆ ರೂಟ್ 10 ಆದಾಗ ಇದ್ರದ ಬೆಲೆಯನ್ನ ಕಂಡುಹಿಡಿಯಪ್ಪ ಅಂತ ನಮಗೆ ಪಾಯಿಂಟ್ದಲ್ಲಿ ಬರ್ತದ. ಸೊ ಹಾಗಾಗಿ ಒಂದು ಪೂರ್ಣ ಸಂಖ್ಯೆದಲ್ಲಿ ಬರುವುದಿಲ್ಲ. ಸೊ ಇಷ್ಟೇ ಇಟ್ಟರು ಸಹಿತ ನಿಮಗೆ ಮಾರ್ಕ್ಸ್ ಅನ್ನ ಸಿಗ್ತಾವ. ಇನ್ನ ಈ ದೂರದ ಮಾನವನ್ನ ನೋಡಿದಾಗ ನಮಗೆ ದೂರವನ್ನ ಕಿಲೋಮೀಟರ್ ನಲ್ಲಿ ಎಳಿತೇವೆ, ಮೀಟರ್ ನಲ್ಲಿ ಎಳಿತೇವೆ, ಮಿಲಿಮೀಟರ್ ನಲ್ಲಿ ಎಳಿತೇವೆ. ಸೊ ಈ ರೀತಿ ನಾವು ದೂರಗಳನ್ನು ಅಳಿತೇವೆ. ಆದ್ರೆ ಇಲ್ಲಿ ನಿರ್ದೇಶಾಂಕಗಳು ಕೊಟ್ಟಿರುವುದರಿಂದ ನಿರ್ದೇಶಾಂಕಗಳು ಯಾವ ಮಾನದಲ್ಲಿ ಅದಾವ ಅನ್ನೋದು ನಮಗೆ ಗೊತ್ತಿರುವುದಿಲ್ಲ. ಸೊ ಹಾಗಾಗಿ ಇಲ್ಲಿ ಮಾನ ಏನು ಬರಿಬೇಕಂತ ಕೇಳಿದ್ರೆ ಪಿ ಕ್ಯೂ ಇಸ್ ಈಕ್ವಲ್ ಟು ರೂಟ್ 10 ಬರೀ ನೀವು ಮಾನಗಳು ಅಂತಂದ್ರೆ ಸಾಕು. ಮಾನಗಳು ಈ ಪಿ ಕ್ಯೂ ಎರಡು ಬಿಂದುಗಳ ನಡುವಿನ ದೂರ ಎಷ್ಟು ಆದಂತ ಕೇಳಿದ್ರೆ ರೂಟ್ 10 ಮಾನಗಳು ಅಂತೇಳಿ ಬರಿಬೇಕು. ತಿಳಿತಾ? ಸೊ ಈ ರೀತಿ ನೀವು ಏನ್ ಮಾಡ್ಬೇಕು, ದೂರ ಸೂತ್ರದಿಂದ ಯಾವುದೇ ಎರಡು ಬಿಂದುಗಳ ನಡುವಿನ ದೂರವನ್ನ ಏನ್ ಮಾಡಬಹುದು, ಕಂಡುಹಿಡಿಬಹುದು. ಸೊ ಇಲ್ಲಿ ನಿಮಗೆ ಕರೆಕ್ಟ್ ಆಗಿ x1 y1 x2 y2 ಬೆಲೆಗಳನ್ನ ಕರೆಕ್ಟ್ ಆಗಿ ಹಾಕ್ಬೇಕು. ಅದ್ರ ಜೊತೆಗೆ ಇಲ್ಲಿ ಕೆಲವೊಂದು ಸಾರಿ ಏನು ಕೊಟ್ಟಿರ್ತಾರಪ್ಪ ಅಂತಂದ ನಿರ್ದೇಶಾಂಕಗಳು ಮೈನಸ್ ನಲ್ಲಿ ಕೊಟ್ಟಿರ್ತಾರ. ಆ ಮೈನಸ್ ಗಳನ್ನ ನಾವು ಸರಿಯಾಗಿ ನೋಡಿ ಆ ಸೂತ್ರದಲ್ಲಿ ಹಾಕ್ಬೇಕಾಗ್ತದ. ಸೊ ಇನ್ನೊಂದು ಉದಾಹರಣೆಯನ್ನ ನೋಡೋದಾದ್ರೆ ನಮ್ಗೆ ಇಲ್ಲಿ ಮೈನಸ್ ಇರ್ತಕ್ಕಂಥ ನಿರ್ದೇಶಾಂಕಗಳನ್ನ ತಗೊಳ್ಳೋಣ. ಈ ಮೈನಸ್ ಇರ್ತಕ್ಕಂಥ ನಿರ್ದೇಶಾಂಕಗಳನ್ನ ತೆಗೆದುಕೊಂಡು ಯಾವುದೇ ಎರಡು ಬಿಂದುಗಳ ನಡುವಿನ ದೂರವನ್ನ ಕಂಡುಹಿಡಿಯೋಣ. ಇಲ್ಲಿ ಎ ಅಂತಕ್ಕಂಥ ಬಿಂದುವಿನ ನಿರ್ದೇಶಾಂಕ -2,7 ಮತ್ತು ಬಿ ಅಂತಕ್ಕಂಥ ಬಿಂದುವಿನ ನಿರ್ದೇಶಾಂಕ 3-5 ಆದಂತ ಅನ್ಕೊಳ್ಳೋಣ. ಈ ಎರಡು ಬಿಂದುಗಳ ನಿರ್ದೇಶಾಂಕಗಳನ್ನ ಕೊಟ್ಟಿದಾರ. ಈ ನಿರ್ದೇಶಾಂಕ ಬಿಂದುಗಳ ನಡುವಿನ
ದೂರ ಕಂಡು ಹಿಡಿಯಿರಿ, ದೂರ ಕಂಡು ಹಿಡಿಯಿರಿ, ದೂರ ಕಂಡು ಹಿಡಿಯಿರಿ. ಇನ್ನೊಂದು ಸಾರಿ ಗಮನಿಸ್ರಿ ನೋಡ್ರಿ, ಎ ಬಿಂದುವಿನ ನಿರ್ದೇಶಾಂಕ -2,7 ಮತ್ತು ಬಿ ಬಿಂದುವಿನ ನಿರ್ದೇಶಾಂಕ 3,-5 ಕೊಟ್ಟಿದ್ದಾರೆ. ಈ ನಿರ್ದೇಶಾಂಕ ಬಿಂದುಗಳ ನಡುವಿನ ದೂರ ಕಂಡು ಹಿಡಿಯಿರಿ ಅಂತ ಹೇಳಿದೆ. ಸೊ ಇಲ್ಲಿ ನಮಗೆ ಪರಿಹಾರ ಸೊ ಎ ಬಿಂದು ಕೊಟ್ಟಿದ್ದಾರೆ ಅವ್ರೆ, ಎ ಆಫ್ -2,7 ಅಂದ್ರೆ ಏನಾಗ್ತದೆ, ಎ ಆಫ್ x1, y1. ಅದೇ ರೀತಿ ಬಿ ಆಫ್ 3, ಈಸ್ ಈಕ್ವಲ್ ಟು ಬಿ ಆಫ್ x2, y2, x2, y2. ಇಲ್ಲಿ ನಮಗೆ ಬೆಲೆಗಳನ್ನ ಗಮನಿಸಿದಾಗ x1 ಎಷ್ಟಾಯ್ತು, -2 ಆಯ್ತು, x2 ಎಷ್ಟು ಆಗ್ತದ, 3 ಆಗ್ತದ, y1 ಎಷ್ಟು ಆಗ್ತಿದೆ, y1 ಅಪ್ಪ ಅಂತಂದ್ರೆ 7, ಅದೇ ರೀತಿ y2 ಅಪ್ಪ ಅಂತಂದ್ರೆ -5 ಕೊಟ್ಟಿದಾರ. ಈ ರೀತಿ ಬೆಲೆಗಳನ್ನ ನಾವು ಮತ್ತೊಂದ್ ಸಾರಿ ಬರ್ಕೋಬೇಕು. ಬರ್ಕೊಂಡು ದೂರ ಸೂತ್ರ, ಈಗ ಯಾವ ಬಿಂದುಗಳ ನಡುವಿನ ದೂರ ಕಂಡುಹಿಡಿಯಬೇಕಾಗ್ಯದ, ದೂರ ಪಿ, ಇಲ್ಲಿ ಎ ಮತ್ತು ಬಿ ಕೊಟ್ಟಿದ್ದಾರೆ ಬಿಂದುಗಳು, ಹಾಗಾಗಿ ನಾವು ದೂರ ಎ ಬಿ ಕಂಡುಹಿಡಿಯಬೇಕಾಗ್ಯದ. ದೂರ ಎ ಬಿ ಇಸ್ ಈಕ್ವಲ್ ಟು ರೂಟ್ ಆಫ್ x2 ಮೈನಸ್ x1 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಬ್ರಾಕೆಟ್ ಸ್ಕ್ವೇರ್. ಇದು ನಮಗೆ ದೂರ ಸೂತ್ರ ಇದೆ. ಈ ದೂರ ಸೂತ್ರದಲ್ಲಿ ಬೆಲೆಗಳನ್ನ ಹಾಕೊಳ್ಳೋಣ. ಎ ಬಿ ಇಸ್ ಈಕ್ವಲ್ ಟು ರೂಟ್ ಆಫ್ ಎಷ್ಟಿದೆ ನಮಗೆ, ಎಷ್ಟು ಹತ್ತಂದ್ರೆ 3 ಇದೆ, 3 ಹಾಕ್ಬೇಕು. x1 ಎಷ್ಟಿದೆ, -2 ಇದೆ. ಇಲ್ಲೆಲ್ಲ ಗಮನಿಸಬೇಕು ಎಲ್ಲರೂ. ಇಲ್ಲಿ ಈ ಇಲ್ಲಿ ಮೈನಸ್ ಬರ್ದಿದ್ದೀನಿ, ಅದು ಸೂತ್ರದಲ್ಲಿ ಇರ್ತಕ್ಕಂಥದ್ದು ಚಿಹ್ನೆ. ಈಗ ನಮಗೆ x1 ಬೆಲೆ ಎಷ್ಟದ, -2 ಇದೆ. ಸೊ ಹೀಗಾಗಿ ಇಲ್ಲಿ -2 ಅಂತಂದ್ರೆ ಬರೀ 2 ಬರಿಬಾರ್ದು. ಸೊ ಬ್ರಾಕೆಟ್ ಹಾಕಿ -2 ಅಂತ ಬರಿಬೇಕು. ಚಿಕ್ಕದೊಂದು ಬ್ರಾಕೆಟ್ ಹಾಕಿ -2 ಅಂತ ಬರಿಬೇಕು. ಸೊ ಇನ್ನಷ್ಟ ಈ ಬ್ರಾಕೆಟ್ ಅನ್ನ ಕಂಪ್ಲೀಟ್ ಮಾಡಿ ಸ್ಕ್ವೇರ್ ಅನ್ನ ಬರಿಬೇಕು. ಪ್ಲಸ್ y2 ಎಷ್ಟಿದೆ ನಮಗೆ, -5 ಇದೆ. y2 ಅಪ್ಪ ಅಂತಂದ್ರೆ -5 ಇದೆ. ಮೈನಸ್ y1 ಅಪ್ಪ ಅಂತಂದ್ರೆ ಎಷ್ಟಿದೆ ನಮಗೆ, 7 ಇದೆ. 7 ಹಾಕಬೇಕು ಸ್ಕ್ವೇರ್. ಇವಾಗ ನಮಗೆ ಎ ಬಿ ಇಸ್ ಈಕ್ವಲ್ ಟು ರೂಟ್ ಆಫ್, ಇಲ್ಲಿ ಗಮನಿಸಬೇಕು, ನಮಗೆ ಬೇಸಿಕ್ ಗೊತ್ತಿರಬೇಕು, ಮೈನಸ್ ಇದೆ ಮತ್ತೆ ಬ್ರಾಕೆಟ್ ನಲ್ಲಿ -2 ಇದೆ. ಸೊ ಹಾಗಾಗಿ ಇಲ್ಲಿ ಬ್ರಾಕೆಟ್ 3 ಆಫ್ ಮೈನಸ್ ಇಂಟು ಮೈನಸ್ ಏನಾಗ್ತಿದೆ ನಮಗೆ, ಪ್ಲಸ್ ಆಗ್ತದೆ. ಮೈನಸ್ ಇಂಟು ಮೈನಸ್ ಏನಾಗ್ತದೆ, ಪ್ಲಸ್ ಆಗ್ತದೆ. ಪ್ಲಸ್ 2 ಆಯ್ತು. ಇಲ್ಲಿ ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ -5 ನೆಕ್ಸ್ಟ್ -7 ಬ್ರಾಕೆಟ್ ಸ್ಕ್ವೇರ್. ಸೊ ಎ ಬಿ ಇಸ್ ಈಕ್ವಲ್ ಟು ರೂಟ್ ಆಫ್ 3 + 2 5 ಬ್ರಾಕೆಟ್ ಸ್ಕ್ವೇರ್, 3 + 2 5 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ -5 -7 ಅಂತಂದ್ರೆ ಎಷ್ಟಾಗ್ತದೆ ನಮಗೆ. ಇಲ್ಲಿ 2 ಋಣಾತ್ಮಕ ಸಂಖ್ಯೆಗಳು ಇರೋದ್ರಿಂದ ಮೊದಲು ಆ ಸಂಖ್ಯೆಗಳನ್ನು ಏನ್ ಮಾಡ್ಬೇಕು, ಕೂಡಿಸ್ಕೋಬೇಕು. ಕೂಡಿಸಿ ದೊಡ್ಡ ಸಂಖ್ಯೆ ಚಿಹ್ನೆ ಯಾವ್ದಿದೆ, ಮೈನಸ್ ಇದೆ, ಮೈನಸ್ ಅನ್ನ ಇಡಬೇಕು. ಸೊ ಇಲ್ಲಿ -5 -7 ಅಂತಂದ್ರೆ ನಮಗೆ ಎಷ್ಟು ಸಿಗ್ತದ, -12 ಸಿಗ್ತದ. ಸೊ ಬ್ರಾಕೆಟ್ ಸ್ಕ್ವೇರ್. ಸೊ ಎ ಬಿ ಇಸ್ ಈಕ್ವಲ್ ಟು ರೂಟ್ ಆಫ್ 5ರ ವರ್ಗ ಬರಿಬೇಕು. 5 5 25 ಪ್ಲಸ್ 12ರ ವರ್ಗ. ನೀವು ಇಲ್ಲಿ 12ರ ವರ್ಗ ಬರೆದ್ರು ಸಹಿತ ಅಷ್ಟೇ ಬರ್ತದ, -12ರ ವರ್ಗ ಬರೆದ್ರು ಸಹಿತ ಅಷ್ಟೇ. ಇಲ್ಲಿ ನೋಡ್ರಿ -12ರ ವರ್ಗ ಅಂತಂದ್ರೆ ಸೊ -12 ಗುಣಿಸು -12 ಬರೀತೇವೆ. ಸೊ -12 -12 ಎಷ್ಟು ಆಗ್ತದೆ ಅಂತಂದ್ರೆ ಮೈನಸ್ ಇಂಟು ಮೈನಸ್ ಏನಾಗ್ಬಿಡುತ್ತೆ ನಮಗೆ, ಪ್ಲಸ್ ಆಯ್ತು. 12 144 ಮೈನಸ್ ಮಾಡಿದ್ರು ಅಷ್ಟೇ ಬರ್ತದ. ಇವಾಗ ನೀವು ಪ್ಲಸ್ 12 ಅನ್ನ ವರ್ಗ ನೋಡೋದಾದ್ರೆ 12 ಗುಣಿಸು 12, ಸೊ ಅಂದ್ರೆ ಎಷ್ಟು ಬರ್ತದೆ, ಇದು ಕೂಡ ಪ್ಲಸ್ 144 ಬರ್ತದ. ಸೊ ಹಾಗಾಗಿ ಇಲ್ಲಿ ನಮಗೆ -12ರ ವರ್ಗ ಎಷ್ಟು ಆಗ್ತಿದೆ ಅಂತ ಕೇಳಿದ್ರೆ ಪ್ಲಸ್ 144 ಆಗ್ತಿದೆ, 144.
ಸೊ ಎ ಬಿ ಇಸ್ ಈಕ್ವಲ್ ಟು ಈಗ ಆ ಎರಡೂ ಸಂಖ್ಯೆಗಳನ್ನ ಕೂಡಿಸ್ಬೇಕು. 4 5 9 4 2 6 1ಕ್ಕೆ 1 169 ಆಯ್ತು. ಸೊ ಎ ಬಿ ಇಸ್ ಈಕ್ವಲ್ ಟು ರೂಟ್ 169 ಆಯ್ತು. ಸೊ ಅವಾಗ ನಮಗೆ ಎ ಬಿ ಇಸ್ ಈಕ್ವಲ್ ಟು 169ರದ ವರ್ಗ ಮೂಲವನ್ನ ನೋಡಿದ್ದೆ ಆದ್ರೆ ನಮ್ಗೆ ಎಷ್ಟು ಬರ್ತದ 13 ಮಾನಗಳು ಅಂತ ಹೇಳಿ ಬರ್ತದ. ಎಷ್ಟು ಬರ್ತದ 13 ಮಾನಗಳು. ಈ ರೀತಿ ನಾವು ಸ್ಕ್ವೇರ್ ರೂಟ್ ಅನ್ನ ತೆಗಿಬೇಕು. ಸೊ ತೆಗೆದು ಅದರದ್ದು ಏನು ಸ್ಕ್ವೇರ್ ರೂಟ್ ಬೆಲೆ ಇರ್ತದಲ್ಲ ಆ ಸ್ಕ್ವೇರ್ ರೂಟ್ ಬೆಲೆಯನ್ನ ನಾವು ಇಲ್ಲಿ ಬರಿಬೇಕಾಗ್ತದ. ಒಂದು ವೇಳೆ ಸ್ಕ್ವೇರ್ ರೂಟ್ ತೆಗಿಯಕ ಆಗ್ಲಿಲ್ಲಪ್ಪ ಅಂತಂದ್ರೆ ನಾವು ಏನು ಬರಿಬೇಕು ಅಷ್ಟೇ ಯಾಸ್ ಇಟ್ ಈಸ್ ಏನಿರ್ತದ ಅಲ್ಲಿವರೆಗೂ ಇಟ್ಟು ಸೊ ಮುಂದೆ ಮಾನಗಳು ಅಂತ ಹೇಳಿ ಬರಿಬೇಕು. ಇಷ್ಟು ಬರ್ದಿದ್ದೆ ಆದ್ರೆ ನಿಮಗೆ 2 ರಿಂದ 3 ಅಂಕಗಳು ಸಿಗ್ತಾವ. ತಿಳಿತಾ? ಸೊ ಈ ರೀತಿ ನಿಮಗೆ ನಿರ್ದೇಶಾಂಕ ರೇಖಾಗಣಿತದ ಮೇಲೆ 2 ರಿಂದ 3 ಅಂಕಗಳಿಗೆ ಕೇಳ್ತಕ್ಕಂತ ಪ್ರಶ್ನೆಗಳು ದೂರ ಸೂತ್ರದ ಮೇಲೆ. ಸೊ ಹಾಗಾಗಿ ನೀವೆಲ್ಲರೂ ಏನ್ ಮಾಡಬೇಕು ಇವುಗಳನ್ನ ಪ್ರಾಕ್ಟೀಸ್ ಮಾಡಬೇಕು. ಗೊತ್ತಾಯ್ತಾ?